ಅಂತೋದ್ರಲ್ಲಿ ನಾನೇಕೆ ನ್ಯಾಯಾತೀತಿ ಧರ್ಮದಿಂದ ಬಾಳಬೇಕು? ಓ, ಈ ಕಡೆಯಿಂದ ಯಾರೋ ಸುರು ಸಂದರಂಗಣಿ ಬರುವಂತಿದೆ. ಶೆಟ್ಟಿ, ಲೇ ಶೆಟ್ಟಿ, ಎಲ್ಲಿ ಹೋದಲೇ ಈ ಮಬ್ಬ ನನ್ನ ಮಗನ? ಏನಾದ್ರಿ ದಣ್ಯಾರ ಕರೆದ್ರೇನ್ರಿ? ಲೇ ಶೆಟ್ಟಿ, ಇಷ್ಟೊಸ್ತನ ಎಲ್ಲಿ ಹೋಗಿದೆಲೇ ಮಗನೇ? ದಣ್ಯಾರ ಸ್ವಲ್ಪ ಮನೇಲಿತ್ರ ಬರುವಾಗ ಹೆಚ್ಚು ಕಮ್ಮಿ ಆಗಿದ್ರಿ. ಹಂಗ ಚಿಗ್ಜಾಲಿ ಕಂಟಿ ಮಗ್ಗಲು ಕ್ಯಾಸಿ ಕುಂತಿಂದಿನ್ರಿ ದಣ್ಯಾರ. ಹೇಸಿ ನನ್ನ ಮಗನೇ, ಇಂಥ ಹೊಲಸು ಕೆಲಸ ಮಾಡ್ತೀಯಲ್ಲೇ, ನೀರಿಲ್ಲದೆ ಹೇಗೆ ಕುಳಿತೆ ಮಗನೇ ನೀನ? ದಣ್ಯಾರ ಸಣ್ಣ ಸಣ್ಣ ಕಲ್ಲು ಭಾಳ ಇದ್ದವ್ರಿ. ಆದ್ರ ನಿನಗ್ ತಂದಿದ್ದನಲ್ರಿ ಬಿಸ್ಲರಿ ಬಾಟ್ಲಿ, ಅದರ್ಲೇನ ಮುಗಿಸ್ ಬಂದ್ಬಿಟ್ಟಿನ್ರಿ ದಣ್ಯಾರ. ಶೆಟ್ಟಿ, ನಮಗ ಕುಡಿಯಕ್ ನೀರ್ಲೇ ಮತ್ತ ಮುಂದೋಗಿ ತಗೊಂಡ್ರಾತ್ರಿ ದಣ್ಯಾರ. ಹೋಲಿ ಬಿಡ್ರಿ, ನೀವು ಕರ್ಸಿದ ಕಾರಣ ಏನ್ರಿ ದಣ್ಯಾರ? ಶೆಟ್ಟಿ, ಈ ಹೂವಿನ ಬುಟ್ಟಿಯನ್ನು ಹೊತ್ತಿಕೊಂಡು ನಿಂತವಳ ನ್ಯಾರಿ ಸುರಸುಂದರಾಂಗಿಣಿ ಯಾರಿವಳು? ದಣ್ಯಾರ ಆಕಿರಿ, ಆಕಿ ಶಿವಪ್ಪನ ಮಗಳಲ್ಲೇನ್ರಿ? ಹೆಂಗಾದ್ರು ಆ ಮಗ 50,000 ರೂಪಾಯಿ ಕೊಡಾಮದಾನ. ಕೇಳುವಂತ ನಿಂದ್ರಿ ದಣ್ಯಾರ. ಏಕೆ ಕಾಕ ನನ್ನನ್ನೇಕೆ ನಿಲ್ಲಿಸಿದೆ? ನಾವುನ ಕಾಕ ಅಂದ ಗ್ಯಾಸಿನ ಲೆಕ್ಕನ ತಪ್ಪಿತ್ ನೋಡ್ರಿ. ನೋಡುವ ತಂಗಿ, ನಿಮ್ಮ ಪದನಲ್ಲ ಶಿವಪ್ಪ, ಅವ ನಮ್ಮ ದಣ್ಯಾರ ಅಂತೇಳಿ 50,000 ರೂಪಾಯಿ ತಗೊಂಡಿದ್ದ. ಅದನ್ನ ನಮ್ಮ ದಣ್ಯಾರ ಕೇಳಾಗತ್ತಾರ. ದನಿಕರೇ, ಇವತ್ತಲ್ಲ ನಾಳೆ ಆದ್ರೂ ಎಲ್ಲಿ ಆದ್ರೂ ಕೆಲಸಕ್ಕೆ ಸೇರ್ತೀನಿ. ಸೇರ್ಕೊಂಡು ನಿಮ್ಮ ಸಾಲವನ್ನು ನಾನು ತೀರಿಸ್ತೀನಿ. ಅದೆಲ್ಲ ನನಗೆ ಬೇಕಾಗಿಲ್ಲ, ಸುಮ್ಮನೆ ನನಗೆ ಹಣ ಬೇಕು ಅಷ್ಟೇ. ನಮ್ಮ ಪರಿಸ್ಥಿತಿ ನಿಮ್ಗೆ ಗೊತ್ತಿದೆ. ಮೇಲಾಗಿ ನಾನಿನ್ನು ಕಾಲೇಜಿಗೆ ಹೋಗ್ತಾ ಇಲ್ಲ. ಹಣ ಬೇಕು ಅಂತ ಕೇಳಿದ್ರೆ ನಾನು ಇಲ್ಲಿಂದ ತಂದ್ಕೊಡ್ಬೇಕು. ನೋಡವ ತಂಗಿ, ನಿನ್ನ ಹಣನೂ ಬ್ಯಾಡ ಏನೂ ಬ್ಯಾಡ. ನೀವು ಅಂದ್ರ ನಿನಗೊಂದು ಮಾತು ಹೇಳ್ತೀನಿ. ಅದೇನಂತ ಹೇಳಿ? ಕೇಳುದಾದ್ರೆ ಖಂಡಿತವಾಗ್ಲೂ ನಾನು ಕೇಳ್ತೀನಿ. ನೋಡವ ತಂಗಿ, ನಿಂದ ಪರಿಸ್ಥಿತಿ ಕೆಟ್ಟೈತೆ, ಇಡೀ ಊರಿಗೂ ಗೊತ್ತೈತೆ. ನಿನ್ನ ಹಣ ಮನ್ನ ಆಗ್ಬೇಕಂದ್ರ ನೀವು ನೋಡ ನಮ್ಮ ದಣಿಯಾರ ಅಂತೇಳಿ ಒಂದಿನ ರಾತ್ರಿ ನಿನ್ನ ಬಾಯಿಂದ ಇನ್ನೊಂದು ಶಬ್ದ ಬಂದ್ರೆ ನಿನ್ನ ಪ್ರಾಣ ನೆಟ್ಟಿಗಿರುವುದಿಲ್ಲ. ಬಲಿ ಎಚ್ಚರದಿಂದ ಮಾತಾಡು. ನಮಗೆ ಎಚ್ಚರ ಹುಚ್ಚುರನ್ನೇ. ಸುಮ್ಮನೆ ಹಣ ಕೊಡು, ಇಲ್ಲ ಬಾಯಿ ಮಾತಿಗೆ ಒಪ್ಪು. ಇಲ್ಲವಾದರೆ ಹಣ್ಣನ್ನು ಕಚ್ಚು ತಿಂದ ಹಾಗೆ ನಿನ್ನ ಈ ದೇಹದ ರುಚಿಯನ್ನು ನೋಡಬೇಕಾಗುತ್ತದೆ. ಬಲು ಎಚ್ಚರ. ಹಾದ್ರಕ ಹುಟ್ಟಿದ ಸೂಳೆ ಮಗನೇ ಅಲ್ವೋ, ನೀ ನನ್ನ ಶೀಲ ತೀರ್ತೀನಿ ಅಂತ ಹೇಳ್ತಾ ಇದೆಯಲ್ಲ. ಅಲ್ಲ, ನೀನೊಬ್ಬ ಒಳ್ಳೆ ಗುಣದ ಮನುಷ್ಯ ಅಂತ ನಾನ್ ತಿಳ್ಕೊಂಡಿದ್ದೆ. ಇಂಥ ಹೇಸಿ ಗುಣ ನೀನಲ್ಲಿ ತುಂಬಿಕೊಂಡಿದೆ. ಏನು, ನಾನು ನಿನಗೆ ಸೆರಗ್ ಹಾಸ್ಬೇಕಾ? ಸೆರಗ್ ಹಾಸೋದಕ್ಕೆ ನಾನೇನು ಸೂಳೆಲ್ಲ ಅಂತ ಆಸೆ ನಿನ್ನಲ್ಲಿ ಇದ್ರೆ ಸಾಕಷ್ಟು ಜನ ಸೂಳೆಯರಿದ್ದಾರೆ, ಅಲ್ಲಿ ಹೋಗಿ ತೀರಿಸಿಕೋ. ಹುಚ್ಚು ಹೆಣ್ಣೆ, ಸೂಳೆಯರೆಂದರೆ ಏನೆಂದು ತಿಳಿದುಕೊಂಡಿಯಾ? ಸೂಳೆಯರೆ ಅಂದರೆ ಒಂದು ಸಮುದ್ರ ಇದ್ದ ಹಾಗೆ. ಹೋಯಾರಿಕೆಯಿಂದ ಬಂದ ಗಂಡಸರಿಗೆ ಅದೊಂದು ದಾಹ ತೀರಿಸುವ ತೀರ ಇದ್ದ ಹಾಗೆ. ಗರತಿಯರೆಂದು ಗರ್ವದಿಂದ ನಿಮ್ಮಂತ ಗರತಿಯರನ್ನು ವರ್ಣನೆ ಮಾಡಿದರೆ ಅದೊಂದು ಸಾಲಲಾರದ ಮಾತು. ಸೇವಂತಿ,
ಅದೆಲ್ಲ ಬಿಡು. ಈಗ ಸುಮ್ಮನೆ ಒಂದು ಡಿಸಿಷನ್ ಮಾಡಿಕೋ. ಹಣ ಕೊಡ್ತೀಯಾ ಇಲ್ಲ? ಹಣನೇ ಕೊಡ್ತೀನಿ. ಒಂದು ತಿಂಗಳು ಕಾಲ ಅವಕಾಶ ಬೇಕು. ಖಂಡಿತವಾಗ್ಲೂ ನಿನ್ನ ಹಣ ಕೊಡ್ತೀನಿ. ಛೇ 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 ಅಷ್ಟಾಗ ಟೆನ್ಷನ್ ತಗೋತೀಯವ ತಂಗಿ. 50,000 ರೂಪಾಯಿ ದುಡಿದು ಯಾವಾಗ ಕೊಡಕ್ಕೆ ಹೂಂದ್ ಬಿಡಲ್ಲ, ಎಲ್ಲ ಮನ್ನಾಗ್ ಬಿಡ್ತೈತಿ. ಅವ್ರು ಕೇಳಿರುವ 50,000 ಹಣ ಕೊಡ್ತೀನಿ. ಅದರ ಜೊತೆಗೆ ಇನ್ನೂ 50,000 ಹಣ ಕೊಡ್ತೀನಿ. ನಿನ್ನ ಮಗಳಿದ್ದಾಳಲ್ಲ, ಅವಳನ್ನ ಒಂದು ದಿನ ರಾತ್ರಿ ಅವನ ಹತ್ರ ಕಳಿಸ್ಕೊಡು. ಈ ದಣ್ಯಾರ ಮಂಗಳಾರತಿನ ಆತಲ್ರಿ, ನೀ ಹಿಂಗ್ ನಿಂತ್ರ ಕೆಲ್ಸ ಆಗಂಗಿಲ್ರಿ, ಜಮಾಯಿಸ್ಬಿಡ್ರಿ. ನಾನು ನೋಡ್ತೀನಿ ಸ್ವಲ್ಪ ನಿಂತ್ಕೊಂಡು. ಹುಚ್ಚು ಸೂಳಿ, ನಮಗೆ ಎದುರು ವಾದ ಮಾಡ್ತೀಯೇನಲೇ ನೀನು? ಏ ಭೂಪತಿ, ನಿನ್ನ ಬಾಯಿಂದ ಇನ್ನೊಂದು ಸಾರಿ ಸೂಳೆ ಅಂತ ಬಂದ್ರೆ ನನ್ನ ಕಾಲದ ಚಪ್ಪಲಿ ಕೆನ್ನಿಗೆ ಬರುತ್ತೆ ಎನ್ನುವ ಶಬ್ದ. ನಮಗೆ ಎಚ್ಚರ ಹೇಳ್ತಿರುವ ಹುಚ್ಚು ಹೆಣ್ಣೆ, ಇವತ್ತೇ ಮಾಡಿ ಮುಗಿಸುವೆ ನಿನ್ನ ಶೀಲಹರಣ. ನನ್ನ ಶೀಲಹರಣ ಮಾಡ್ತೀನಿ ಅಂತ ಬಂದ್ರೆ ಇವತ್ತೇ ಅಂತ್ಯವಾಗೋದು ಬಿಲ್ಲಿನಿಂದ. ಯಾವನಲೇ ಅವನು? ಈ ಬಹುದೂರ್ ಭೂಪತಿಯ ಮೈ ಮುಟ್ಟುವ ಗಂಡುಗೊಲೆ ಆ ನನ್ನ ದೇವರು, ಕಲಿಯುಗದ ದೇವರು. ಕಲಿಯುಗ ದೇವರು ಎಲ್ಲಿದ್ದಾನೆ ನಿನ್ನ ಕಲಿಯುಗದ ದೇವರು? ಓ ನಿನ್ನ ಕಲಿಯುಗದ ದೇವರು ನಿನ್ನನ್ನು ಹೇಗೆ ಕಾಪಾಡುತ್ತಾನೆಂದು ನಾನು ನೋಡೇ ಬಿಡುತ್ತೇನೆ. ಸೇವಂತೆ, ಇವತ್ತೇ ಮುಗಿತು ನಿನ್ನ ಶೀಲದ ಹರಣ. ಯಾವನಲೇ ನೀನು? ಯುಗದ ರಾವಣನ, ಏನು ಕಲಿಯುಗದ ಕರ್ಣನ? ಬ್ರಹ್ಮ, ಈ ಕಲಿಯುಗದ ಬ್ರಹ್ಮರಾಜ. ಧರ್ಮದಿಂದ ನಡೆಯುತ್ತಿರುವಾಗ ಅಧರ್ಮ ಎಂಬ ಬರುವ ನಿನ್ನಂತವನಿಗೆ ಸುಲಿದು ಬಿಡುವನು ಚರ್ಮ. ಏ ಬ್ರಹ್ಮ, ಮೊದಲು ತಿಳಿದುಕೊಳ್ಳೆ ಏನಿದೆ ಇದರ ಕರ್ಮ ಎಂದು. ಅದನ್ನು ಪೊಗಳದೆ ಕ್ಷಣದಲ್ಲಿ ಮಾಡಿ ಮುಗಿಸುವೆ. ಲೇ ಬ್ರಹ್ಮ, ನಾನು ಇವರಪ್ಪನಿಗೆ 50,000 ರೂಪಾಯಿ ಕೊಟ್ಟಿದ್ದೆ. ಅದು ಬಡ್ಡಿ ಸಮೇತ 1,00,000 ರೂಪಾಯಿ ಆಗಿದೆ ಮಗನೇ. ಅದನ್ನು ನೀನು ಕೊಡ್ತೀಯಾ? ತೆಗೆದುಕೋ ನಿನ್ನ ಹಣವನ್ನು. ಇನ್ನು ಮೇಲೆ ಈ ಹೆಣ್ಣಿನ ಕೈಗೆ, ಹೆಣ್ಣಿನ ತಂಟೆಗೆ ಏನಾದರೂ ಬಂದರೆ ನಿನ್ನನ್ನು ಸ್ಮಶಾನ ಸೇರಿಸಬೇಕಾಗುತ್ತದೆ. ಎಚ್ಚರ. ಶ್ರೀಮಂತನೆಂದು ಸಾಲದ ನೆಪಕ್ಕೆ ಹೆಣ್ಣಿನ ಶಿಲಕ್ಕೆ ಕೈ ಹಾಕುತ್ತೀಯ? ನಿನ್ನ ಹೇಸಿ ಜನ್ಮಕ್ಕೆ. ದಣ್ಯಾರ, ಇವೇನ್ರಿ ಏಕದಮ್ನ ಭೂಕಂಪದಂಗ ಬಂದ್ಬಿಟ್ಟಲ್ರಿ? ಸುಮ್ಮ ಮಾತಾಡೋದು ಬೇಡ್ರಿ. ಇಲ್ಲಿತ್ರ ಜಾಗ ಖಾಲಿ ಮಾಡಿದವ್ರ ಒಳ್ಳೇದಾಯ್ತ್ರಿ ದಣ್ಯಾರ. ಲೇ ಬಚ್ಚಾ, ಹೊಳೆ ಬರುವುದೆಂದು ಕೊಳುವಿಗೆ ಕೈ ಹಾಕಿದೆಯಲ್ಲ, ಬರಬೇಕಂದರೆ ಹೊಳಿನೇ ಬೇಕೋ? ಹೊಳೆಯನ್ನು ಮರೆತೇನಂತೂ ಸುಳುವಿಗೆ ಕೈ ಹಾಕಿದೆಯಲ್ಲೇ ಮಗನೇ. ಇಂದಲ್ಲ ನಾಳೆ ನಿನಗೆ ಅದ ಮಗನೇ ಮಾರಿ ಹಬ್ಬ. ಸೇವಂತೆ, ಇಷ್ಟಕ್ಕೆ ತಿಳಿದುಕೊಂಡು ಒಂದು ಮರಿಬೇಡ. ಮುಂದಿನ ಸನ್ನಿವೇಶ ನಿನಗೆ ಮಾರಿ ಹಬ್ಬ ಬರ್ತೇನೆ. ಹೋಗು, ಹೊತ್ತು ಮಳಿಗೆ ಹೊತ್ತು ಹೊಂಡುವುದರೊಳಗೆ ನಿನ್ನಂತ ತಿರುವಗಿಗಳು ಎಷ್ಟೋ ಜನ ಭೇಟಿಯಾಗುತ್ತಾರೆ. ಆದರೆ ಈ ಬ್ರಹ್ಮನಿಗೆ ಏನು ಮಾಡೋದಕ್ಕೆ ಸಾಧ್ಯವಿಲ್ಲ.
ಸಮಯಕ್ಕೆ ಸರಿ ಬಂದು ನೀವು ನನ್ನ ಮಾನವನ್ನೇ ಕಾಪಾಡಿದ್ರಲ್ಲ, ನಿಜವಾಗ್ಲೂ 7 ಜನ್ಮ ಗತಿಸಿದ್ರು ಈ ನಿಮ್ಮ ಋಣವನ್ನು ತೀರ್ಸೋದಕ್ಕೆ ಆಗೋದಿಲ್ಲ. ನಾನು ಮಾಡಿದ್ದು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಾಡಬೇಕಾದ ಕರ್ತವ್ಯ. ಅದು ಇರಲಿ, ನಿನ್ನ ವಿದ್ಯಾಭ್ಯಾಸ ಹೇಗೆ ನಡೀತಾ ಇದೆ? ನನ್ನ ತಂದೆಯವರು ತೀರ್ಕೊಂಡಾಗಿಂದ ನಾನು ಕಾಲೇಜ್ಗೆ ಹೋಗಿಲ್ಲ. ಅಂದ ಹಾಗೆ ನಾನು ನಿಮ್ಗೊಂದು ಮಾತು ಕೇಳ್ಬೋದೆ? ಏನೆಂದು ಹೇಳು ಸೇವಂತಿ, ಅದು ನನ್ನಿಂದಾಗುವುದಾದರೆ ಖಂಡಿತವಾಗಲೂ ನೆರವೇರಿಸುತ್ತೇನೆ. ನನ್ನ ಮಾನ ಕಾಪಾಡಿದ ದೇವರು ನೀವು. ಅದಕ್ಕೆ ಈ ನನ್ನ ಮನಸ್ಸು ನಿಮ್ಮನ್ನು ಮೆಚ್ಚಿದೆ. ಅದಕ್ಕೆ ನಾನು ನಿಮ್ಮನ್ನು ಮದುವೆ ಆಗ್ಬೇಕಂತ ಮಾಡಿದೆ. ಅದೇನೆಂದು ಹೇಳುತ್ತಿರುವೆಯಾ? ನಾನು ನಿನ್ನಂಥ ಒಳ್ಳೆಯ ಹುಡುಗಿಯನ್ನು ನೋಡಿ ಮದುವೆ ಆಗಬೇಕೆಂಬುದು ನನಗೂ ಆಸೆ. ಆದರೆ ನೀನು ಮೊದಲು ನಿನ್ನ ವಿದ್ಯಾಭ್ಯಾಸವನ್ನು ಮುಗಿಸು. ಅದಕ್ಕೂ ಏನೇ ಖರ್ಚು ಬರಲಿ ಅದನ್ನು ನಾನು ನೋಡಿಕೊಳ್ಳುವೆ. ಆಗ್ಲಿ. ಒಟ್ಟಿನಲ್ಲಿ ನೀನು ಮುಂದಕ್ಕೆ ಬರಬೇಕು, ಅದೇ ನನ್ನ ದೊಡ್ಡ ಆಸೆ. ನಿಮ್ಮ ಆಸೆ ಅಂತೆ ಖಂಡಿತವಾಗ್ಲೂ ನಾನು ಓದ್ತೀನಿ. ಹಾಗಾದರೆ ಇದೇ ಖುಷಿಯಲ್ಲಿ ಒಂದು ಚುಂಬನ. ಹಾಗೆ ಆಗ್ಲಿ. ಪ್ರೀತಿಯ ಹುಡುಗಿಗೆ ಈ ಹುಡುಗನ ಹುಡುಗರೇ ನಡೆದುದ ನಿನ್ನಗೆ ಮುಗಿಸಿದೆ ಮಣ್ಣಿಗೆ ನಡೆದುದ ನಿನ್ನಗೆ ಮುಡಿಸುವೆ ಮಲ್ಲಿಗೆ. ಬಂದನೆ ಮುರಿಸುವೆ ಸೀರೆ ಸಿಂಗಾರಿ, ಕಾಪಾಡಿಸುವೆ ನವಿಲು ಬರೀ, ಉಣ್ಣುಗಳಾಗಿ ಬಂದರೆ ಸಾಕು ಸಿಂಗಾರಿ, ಮದುವೆಗೆ ತಯಾರಿ, ಪ್ರೀತಿಗೆ ಸಾಹುಕಾರನ ಕಾಯುವೆ ಪ್ರತಿದಿನ ಕಾವಲು ಪ್ರತಿದಿನ ಕಾವಲು ನಡೆದ ಆ ಕನಸಲಿತ ತಗದಮಿತ ಆ ಕೇಳು ಸಂಗೀತ ಹೃದಯದ ಮಿಡಿತ ನೀನ ಸಂತ ಹೂವಂತ ಭಗವಂತ ಅಭಿಮಾನಿಯಾಗುವೆ ಪ್ರೀತಿಯಿಂದ ನಾ ಹಾಡುವೆ
ಗನ್ನಡದಿಯೇ ಕಾಲಿಗೆ ಕುಸುಮೆಯ ಬೆಳುಲು ಗನ್ನಡದಿಯೇ ಕಾಲಿಗೆ ಕುಸುಮೆಯ ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ ಪ್ರೀತಿಯ ಹುಡುಗಿಗೆ ಹುಡುಗನ ಹುಡುಗರೇ ತಂದಿಗೆ ನಡೆದು ಬಾವೆನ್ನಗೆ ಓದಿಸುವೆ ಕಣ್ಣಿಗೆ ಸೇವಂತಿ ಹೊರಡೋಣವೇ? ಬನ್ನಿ ಹೋಗೋಣ.